ನಿಜವಾಗ್ಲೂ ಏನೋ ಅನ್ಕೊಂಡು ಸುಮ್ಮನೆ ನೋಡೋಣ ಹೆಂಗಿರತ್ತೋ ಏನಾಗುತ್ತೋ ಅಂತ ಬಂದೆ. ನಿಜವಾಗ್ಲೂ ಮನಸ್ಸು ತುಂಬ ಖುಷಿ ಆಯಿತು, ಹಾರ್ಟ್ ಟಚ್ ಆಯಿತು. ಲಾಸ್ಟ್ ಮೂಮೆಂಟ್ ಅಂತೂ ಸೂಪರ್. ಅಂದರೆ ಸೆಕೆಂಡ್ ಹಾಫ್ ಮಾತ್ರ ಅಲ್ಟಿಮೇಟ್. ನಾನು ಇದು ನೋಡಿದಾಗ ನನಗೆ ಒಂದು ಅನಿಸಿದ್ದು 3 ಥರ ಅನಿಸ್ತು. ಒಂದು ಅವಮಾನ, ಆಮೇಲೆ ಅನುಮಾನ, ನೆಕ್ಸ್ಟ್ ಸಿಗತ್ತೆ ಸನ್ಮಾನ. ನಿಜವಾಗ್ಲೂ ಎಷ್ಟು ಖುಷಿ ಆಯಿತು ಅಂದರೆ ಪ್ರತಿಯೊಂದು ರಂಗದಲ್ಲೂ ಸುಮ್ಮನೆ ಯಾವುದೇ ಆಗಲಿ, ಎಕ್ಸಾಂಪಲ್ ಆಫೀಸಲ್ಲಿ ಕೆಲಸ ಮಾಡಲಿ, ಡೈರೆಕ್ಷನ್ ಎಲ್ಲ ಕಡೆನೂ ತೊಂದರೆ ಇದ್ದೇ ಇರುತ್ತೆ. ಅದನ್ನೆಲ್ಲ ಮೆಟ್ಟು ನಿಂತು ಸಾಧನೆ ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ಬಟ್ ನನಗೆ ಏನಂದ್ರೆ ಈ ಫಿಲ್ಮಲ್ಲಿ ವಿನಯ್ ಸರ್ ನೋಡಿದವಾಗೆಲ್ಲ ಅಪ್ಪು ಸರೇ ನೆನಪಾಗ್ತಾ ಇದ್ರು. ಅವ್ರ ಆ್ಯಕ್ಟಿಂಗ್ ಆಗಿರ್ಬೋದು, ಅವ್ರ ಬಾಡಿ ಪರ್ಸ್ನಾಲಿಟಿ, ಅವ್ರೊಂದು ಕಬಡ್ಡಿದು ಒಂದು ಸೀನ್ ನೋಡಿದೆ, ಅದರಲ್ಲಿ ಸೇಮ್ ಟು ಸೇಮ್ ಅವ್ರ ಅಪ್ಪು ಥರನೇ ಕಾಣೋದು. ಅದು ತುಂಬ ಖುಷಿ ಆಯಿತು. ಬಟ್ ಇನ್ನೊಂದು ಏನಂದರೆ ಅಷ್ಟು ಕಷ್ಟದಲ್ಲೂ ಅವ್ರು ಎದ್ದು ಬರ್ತಾರಲ್ಲ, ಅದನ್ನು ಸ್ಟೋರಿಯಾಗಿ ನೀಟಾಗಿ ತೋರಿಸಿದ್ದಾರೆ. ಅದು ಮಾತ್ರ ನನಗೆ ಅಲ್ಟಿಮೇಟ್ ಅನಿಸ್ತು. ಬಟ್ ಕೆಲವೊಬ್ರಿಗೆ ಅನಿಸ್ಬೋ ಇವ್ನು ಓವರಾಗಿ ಮಾತಾಡ್ತಾನೆ ಅಂತ. ಚಾನ್ಸೇ ಇಲ್ಲ. ದಯವಿಟ್ಟು ನೀವು ಫಿಲಮ್ ಬಂದು ನೋಡಿದ್ಮೇಲೆ ನಾನೇನು ಹೇಳ್ತೀನೋ ಅದನ್ನೇ ನೀವು ಕೂಡ ಹೇಳ್ತೀರಿ. ತುಂಬ ಖುಷಿ ಆಗುತ್ತೆ, ನೀವು ಇಷ್ಟಪಡ್ತೀರಾ. ಈ ಮೂವಿ ನೋಡಿದಾಗ ನಾನು ಅಪ್ಪು ಸರ್ನ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತೀನಿ. ಲವ್ ಯು ಅಪ್ಪು ಸರ್, ಯಾವತ್ತೂ ನೀವು ನಮ್ಮ ಮನಸ್ಸಲ್ಲಿ ಇರ್ತೀರಾ.